ರಾಧಾ ಬಾ ನಮ್ ಜೊತೆನೆ ತಿಂಡಿ ತಿನ್ನು. ಬೇಡ ವಾಸು, ಇದು ನನ್ನ ಕರ್ತವ್ಯ. ನಿಮ್ದೆಲ್ರದು ಆದ್ಮೇಲೆ ನಾನು ತಿಂತೀನಿ. ಹಾ ಮಾವಯ್ಯ, ನಿಮ್ಗೋಸ್ಕರ ಖಾರ ಕಮ್ಮಿ ಹಾಕಿದ್ದೀನಿ. ಇನ್ಮೇಲೆ ನೀವು ಊಟ ತಿಂಡಿಗೆ ಖಾರ ಕಮ್ಮಿ ತಿನ್ಬೇಕು. ಯಾಕೆ ಅಂದ್ರೆ ಮಾತ್ರೆ ತಗೋತೀರ, ಎದೆ ಉರಿ ಬರುತ್ತೆ. ನೀನ್ ಹೇಳಿದ್ಮೇಕೆ ಸುಮ್ಮನೆ ಇರ್ತೀನಿ, ತಿನ್ನಲ್ಲ ಬಿಡು. ಅಲ್ಲ ರಾಧಾ, ಬೆಳಿಗ್ಗೆಯಿಂದ ನೀ ತುಂಬಾ ಚೇಂಜ್ ಆದಾಗ ಕಾಣ್ತಿದ್ಯಾ. ಇನ್ಮೇಲೆ ಈ ರಾಧಾ ಹೀಗೆ ಇರೋದು. ನೀವೆಲ್ಲರೂ ನನ್ನವರು, ಇದು ನನ್ನ ಮನೆ. ಇನ್ಮೇಲೆ ನಾನು ತಾನೇ ಇದೆಲ್ಲ ನೋಡ್ಕೋಬೇಕು. ನನ್ನ ಆಯ್ಕೆ ಯಾವಾಗಲೂ ಸರಿ ಇರ್ತೈತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನಾದ್ಮ್ಯಾಕೆ ರಾಧಾ ನನ್ನಷ್ಟೇ ಜವಾಬ್ದಾರಿಯಿಂದ ಈ ಮನೇನ ಸರಿದೂಗಿಸ್ಕೊಂಡು ಹೋಗ್ತಾಳೆ. ಅತ್ತೆ, ನಾನೇ ತಂದ್ಕೊಡ್ತೀನಿ ರೀ. ಈ ಮುದುಕಿ ಕಾಲ್ ಮಾಡ್ತಿದ್ದಾಳೆ. ಎಲ್ಲರೂ ನನ್ನ ಬಲೆಗೆ ಬಿದ್ದರು ಅನ್ನೋ ಅಷ್ಟರಲ್ಲಿ ಈ ಮುದುಕಿ ಏನೋ ಒಂದು ಮಾಡಿ ನನ್ನ ಕೆಲಸ ಹಾಳು ಮಾಡ್ತಾಳೆ. ಮೊದಲು ಈ ಮುದುಕಿಗೆ ಟಿಕೆಟ್ ಕೊಡಿಸ್ಬೇಕು. ಯಾರಲ್ಲ ರಾಧಾ? ಅತ್ತೆ, ಅಜ್ಜಿ ಫೋನ್ ಮಾಡಿದ್ದಾರೆ. ಹೇಳವ. ಏನ್ ಬಂಗಾರು, ಒಂದ್ ಫೋನ್ ಇಲ್ಲ, ಒಂದ್ ಮಾತಿಲ್ಲ, ಒಂದ್ ಕತೆ ಇಲ್ಲ. ಹೆಂಗಿದೀಯಾ? ಏನ್ ನಡೀತಾ ಇದ್ದಲ್ಲಿ? ನಿನ್ನ ಅಜ್ಜಿ ಪಿಂಡ ಎಲ್ಲ ತೊಲಗಿದ್ಯಾ ತಾನೆ? ಅಲ್ಲೇ ತುಪ್ಪಗಿರೋದು ಕ್ಲೀನಿಂಗ್ ರೋಗ. ಹಿಂಗೆ ಬಸಿ ಬ್ಯಾಂಕ್ ಕೆಲಸದಾಗೆ ಬಿಜಿ ಆಗ್ಬಿಟ್ಟೆ ಕಣವ. ನೀನ್ ಹೆಂಗಿದ್ಯಾ? ಆರೋಗ್ಯ ಹೆಂಗೈತೆ? ನಾನ್ ಸಂದಾಕಿವ್ನೆ. ದೊರೆ ಹೆಂಗವ್ನೆ? ಎಲ್ರು ಸಂದಕವ್ರವ. ಬಂಗಾರು, ದೊರೆ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಇನ್ನು ಏನು ನಿರ್ಧಾರ ತಕೊಂಡಿಲ್ಲವ. ಎಲ್ಲ ಹಂಗೆ ಐತೆ. ನೋಡು ಬಂಗಾರ, ದೊರೆ ನಿನ್ ವಂಶದ ಕುರಿ. ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಈ ಮುದುಕಿ ನನ್ನ ಬಗ್ಗೆ ಏನು ಹೇಳ್ದೆ ಹೋದ್ರೆ ಅಷ್ಟೇ ಸಾಕು. ಬಂಗಾರ, ನಿನ್ ಸುತ್ತ ಹುತ್ತುಗಳಿವೆ.